ಹಾಯ್ ಎವ್ರಿವನ್. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲರಿಗೆ ಸಾಕಷ್ಟು ಇನ್ನೂ ಡೌಟ್ ಬರ್ತಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಿದ್ದಾವೆ, ಮೆಸೇಜ್ ಬರ್ತಿದೆ. ಸೊ ಒನ್ಸ್ ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಸಾಕಷ್ಟು ಜನಕ್ಕೆ ಏನು ಡೌಟ್ ಇದೆ, ಫಸ್ಟ್ ಪಾಯಿಂಟ್, ಸರ್ ನಮ್ಮದು ನಾವಿವಾಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದೀವಿ, ಇನ್ನೂ ನಮ್ಮದು 8 ಸೆಮ್ ಕಂಪ್ಲೀಟ್ ಆಗಿಲ್ಲ. ಸೊ ನಾವು ಫೈನಲ್ ಇಯರ್ ಮಾರ್ಕ್ಸ್ನಲ್ಲಿ ಯಾವ ಮಾರ್ಕ್ಸ್ನ ಅಪ್ಲೈ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಓಕೆ, ನಿಮ್ಮದು 7th ಸೆಮ್ದು ಏನು ರಿಸಲ್ಟ್ ಬಂದಿದೆಯಲ್ಲ, ಆ 7th ಸೆಮ್ ರಿಸಲ್ಟ್ನ ಏನು ಮಾರ್ಕ್ಸ್ ಇದೆ ಅದನ್ನೇ ಅಪ್ಲೈ ಮಾಡಿ ಫೈನಲ್ ಇಯರ್ನಲ್ಲಿ. ಓಕೆ, ಸೊ ನೆಕ್ಸ್ಟ್ ಮೇನ್ ಪಾಯಿಂಟ್ ಬಂದ್ಬಿಟ್ಟು, ಸರ್ PDC ಕೇಳಿದ್ದಾರೆ, PDC ಆರ್ ಡಿಗ್ರಿ ಸರ್ಟಿಫಿಕೇಟ್. ಸರ್ ಇದು ನಮ್ಮ ಹತ್ರ ಇಲ್ಲ, ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸು, ನಾವಿಲ್ಲಿ ಏನು ಅಪ್ಲೈ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಓಕೆ, ಸೊ PDC means provisional degree certificate or degree certificate. It is applicable for those candidates who are already passed out final year. ಓಕೆ, ಸೊ ಆಲ್ರೆಡಿ ಫೈನಲ್ ಇಯರ್ ಏನು ಪಾಸ್ಔಟ್ ಆಗಿದಾರಲ್ಲ, ಸೊ ಅಂಥವ್ರು ಮಾತ್ರ PDCನ ಅಪ್ಲೈ ಮಾಡಿ, ಅವ್ರ ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನು ಓದ್ತಿದ್ದೀರಲ್ಲ ನೀವು ಇನ್ನು, ಸೊ ನೀವೇನು ಮಾಡಬೇಕು, ಇವಾಗ ಜಸ್ಟ್ ಅವರು ಅಪ್ಡೇಟ್ ಮಾಡಿದ್ದಾರೆ, ಫ್ರಮ್ ಫಸ್ಟ್ ಸೆಮ್ ಟು 7th ಸೆಮ್ ಮಾರ್ಕ್ ಶೀಟ್ನ ಎಲ್ಲ ಒಂದು PDF-ನಲ್ಲಿ ಮರ್ಜ್ ಮಾಡಿಬಿಟ್ಟು ಆ PDF ಫಾರ್ಮೆಟ್ನ ಅಪ್ಲೈ ಮಾಡಿ. PDC ಪ್ಲೇಸ್ನಲ್ಲಿ ಫ್ರಮ್ ಫಸ್ಟ್ ಸೆಮ್ ಟು 7th ಸೆಮ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಒಂದು PDF-ನಲ್ಲಿ ಮರ್ಜ್ ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಂಟರ್ನ್ಶಿಪ್. ಓಕೆ, ಸೊ ಇಂಟರ್ನ್ಶಿಪ್ನ ಸರ್ ನಾನು ಹಾಸ್ಪಿಟಲಲ್ಲಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಜನ ಇಂಡಸ್ಟ್ರಿದಲ್ಲಿ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಬೇಸ್ಡ್ ಆನ್ ಯುವರ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಹಾಸ್ಪಿಟಲ್ ಆರ್ ಕಾಲೇಜ್. ಸೊ ನಿಮ್ಮದು ಕಾಲೇಜ್ ಚೂಸ್ ಮಾಡಿದರೆ ನೀವು ಇಂಡಸ್ಟ್ರಿದಲ್ಲಿ ಎಲ್ಲಿ ನಿಮ್ಮದು ಇಂಟರ್ನ್ಶಿಪ್ ಮುಗಿಸ್ಕೊಂಡಿದ್ದೀರಲ್ಲ ಆ ಪ್ಲೇಸ್ದು ನೀವನ್ನ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಹಾಸ್ಪಿಟಲಲ್ಲಿ ಮಾಡಿದರೆ, ಸೊ ನೀವು ಯಾವ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀರಾ, ಸೊ ಆ ಊರಿಂದು ನೀವು ಅಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ನಿಮಗೆ ಏನು ಡೌಟ್ ಇದೆ, ಸ್ಟಡಿ ಸರ್ಟಿಫಿಕೇಟ್. ಓಕೆ, ಸೊ ಸ್ಟಡಿ ಸರ್ಟಿಫಿಕೇಟ್ದಲ್ಲಿ ಫ್ರಮ್ ಫಸ್ಟ್ ಕ್ಲಾಸ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಟು ಅಪ್ ಟು PUC ವರೆಗೂ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಮ್ಯಾಂಡೇಟರಿ ಇದೆ, ಕಂಪಲ್ಸರಿ ಇದೆ. ಓಕೆ, ಸ್ವಲ್ಪ ಜನ ಹೇಳ್ತಿದ್ದೀರಾ ಸರ್ ಅಲ್ಲಿ ಎಜುಕೇಷನ್ ಆಫೀಸರ್ ಮೀನ್ಸ್ ಯಾರು ಅಂತ, BEO ಅಂದರೆ ತಾಲೂಕಿನಲ್ಲಿ ಇರ್ತಾರಲ್ಲ, ಸೊ ಅವ್ರ ಸಿಗ್ನೇಚರ್ ಕಂಪಲ್ಸರಿ ಇರಲೇಬೇಕು. ಓಕೆ, ಸೊ ನೀವು ಏನಾದರೂ ಸಪೋಸ್ ಇದ್ದಿದ್ದಿಲ್ಲ ಅಂದ್ರೂ ಕೂಡ ನೀವು ಬಿಫೋರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗಿಂತ ಬಿಫೋರೇ ನೀವು ಅದನ್ನು ಎಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಳಿ. ಓಕೆ, ಸೊ ಯಾಕಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ನಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು. ಓಕೆ, ಸೊ ಮತ್ತೆ ನೆಕ್ಸ್ಟ್ ಏನು ಡೌಟ್ ಇದೆ ಅಂದರೆ, ಸ್ವಲ್ಪ ಜನಕ್ಕೆ ಸರ್ ಫೋಟೋ ಯಾವ ಥರ ಅಪ್ಲೋಡ್ ಮಾಡಬೇಕು. ಫೋಟೋ ನೋಡಿ, ಫೋಟೋ ನಿಮ್ಮದು ಫೋಟೋದಲ್ಲಿ ಕಂಪಲ್ಸರಿ ನಿಮ್ಮ ನೇಮ್ ಮತ್ತು ಡೇಟ್ ಮೆನ್ಷನ್ ಇರಲೇಬೇಕು, ಇದು ಕೂಡ ಕಂಪಲ್ಸರಿ ಇದೆ. ಓಕೆ, ಸೊ ಮತ್ತೆ ಸ್ವಲ್ಪ ಜನಕ್ಕೆ ಏನು ಡೌಟ್ ಬರ್ತಿದೆ, ಸರ್ ಲಾಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ಸ್ಟಡಿ ಸರ್ಟಿಫಿಕೇಟ್ ಇಂಟರ್ನ್ಶಿಪ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ನಮ್ಮದು ಫೈಲ್ ಸೈಜ್ ಅಪ್ಲೋಡ್ ಆಗ್ತಿಲ್ಲ ಅಂತ ಕೇಳ್ತಿದ್ದ. ಓಕೆ, ಸೊ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅವರು, ಫೈಲ್ ಸೈಜ್ ಶುಡ್ ಬಿ ವಿತಿನ್ 2 MB. ಓಕೆ, ಸೊ 2 MBಗಿಂತ ಕಡಿಮೆನೇ ಇರಬೇಕು ನಿಮ್ಮ ಫೈಲ್ ಸೈಜು. ಓಕೆ, ಇಷ್ಟೆಲ್ಲ ಮಾಡ್ಕೊಳ್ಳಿ, ಈಸಿ ಸ್ಟೆಪ್ಸ್ ಇದೆ. ಸೊ ಒಂದ್ಸರಿ ನೀವು ಡಿಕ್ಲರೇಷನ್ ಫೈನಲ್ ಮಾಡೋಕಿನ ಮತ್ತೊಮ್ಮೆ ಎಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಬೇಸಿಕ್ ಇನ್ಫಾರ್ಮೇಷನ್ನು. ಸೊ ಆ್ಯಸ್ ಇಟ್ ಈಸ್ ನಿಮ್ಮದು ಮಾರ್ಕ್ ಶೀಟ್ನಲ್ಲಿ ಏನಿದೆ ನೇಮು ಆ್ಯಸ್ ಇಟ್ ಈಸ್ ಅಲ್ಲಿ ಅಪ್ಲಿಕೇಶನಲ್ಲಿ ಕೂಡ ಸೇಮ್ ಇರಲೇಬೇಕು. ಸೊ ಯಾಕಂದರೆ ಮತ್ತೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಒಂದ್ಸರಿ ಎಲ್ಲ ಕ್ಲಿಯರ್ ಆಗಿ ಇನ್ನೊಮ್ಮೆ ನೋಡಿಕೊಂಡು ಫೈನಲ್ ಡಿಕ್ಲರೇಷನ್ ಕೊಡಿ. ಓಕೆ, ಸೊ ಲಾಸ್ಟಿಗೆ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಪೇಮೆಂಟ್ ಆದಮೇಲೆ ಚಲನ್ನ ತೊಗೊಂಡು ಅದು ಬ್ಯಾಂಕ್ಗೆ ಪೇ ಮಾಡಿಕೊಡಿ. ಓಕೆ, ಸೊ ಮತ್ತೇನಾದರೂ ಡೌಟ್ ಇದ್ದರೆ ಸೊ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಮತ್ತು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.